ಆತ್ಮೀಯ ಮಿತ್ರರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರು, ನಾವಿಂದು ಈ ವಿಡಿಯೋದಲ್ಲಿ 371J ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಫಿಲ್ಲಪ್ ಮಾಡಿ ಅದನ್ನು ಪ್ರಿಂಟ್ ಕೊಟ್ಟು ಅಪ್ಲೋಡ್ ಮಾಡಬೇಕನ್ನೋದನ್ನು ನೋಡೋಣ. ಈ ಒಂದು 371J PUC ಕಾಲೇಜಿನಲ್ಲಿ ಓಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೆ. ಇದು ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಅದು ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಪೈಲಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದು PUCಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಮಾತ್ರ ಅಪ್ಲೈ ಮಾಡಿರ್ತಾರೆ. ಮಾಡಿದಾಗ ಅದು ಯಾವ ರೀತಿಯಾಗಿ ನಾವು ಫಿಲ್ಲಪ್ ಮಾಡಿ ಪ್ರಿಂಟ್ ತಗೊಂಡು ಕೊಡಬೇಕು ಅನ್ನೋದನ್ನು ಮೊದಲು ಕಾಲೇಜಿನಿಂದ BO ಲಾಗಿನ್ ಬರುತ್ತೆ. BO ಲಾಗಿನಿಂದ ಫಾರ್ವರ್ಡ್ ಮಾಡಿದಾಗ HM ಲಾಗಿನ್ ಹೋಗುತ್ತೆ. HM ಲಾಗಿನ್ನಲ್ಲಿ ಅದನ್ನು ಯಾವ ರೀತಿಯಾಗಿ ಓಪನ್ ಮಾಡಿಕೊಂಡು ತುಂಬಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತು ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂತ ಹೇಳ್ತಾ ಈಗ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು 371J ರಿಕ್ವೆಸ್ಟನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ನಾವು ಇಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಇಲ್ಲಿ ತೋರಿಸಿದರ ಹಾಗೆ ಸಂಖ್ಯೆಗಳನ್ನು URL ಕೋಡ್ಗಳನ್ನು ಎಂಟ್ರಿ ಮಾಡಬೇಕು. 117.203.105.137 ಅಂತಕ್ಕಂಥದ್ದನ್ನು ಎಂಟ್ರಿ ಮಾಡಿ ಸರ್ಚನ್ನು ಕೊಡಬೇಕು. ಸರ್ಚನ್ನು ಕೊಟ್ಟಾಗ ಈ ರೀತಿ ಒಂದು ವಿಂಡೋನ ಓಪನ್ ಆಗುತ್ತೆ. ಇಲ್ಲಿ ನಾವು ಬಳಕೆದಾರರ ಹೆಸರು ಅಂತಂದಾಗ ಇಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗುತ್ತೆ. ಪಾಸ್ವರ್ಡ್ ಅಂತ ಬಂದಾಗ 1 ರಿಂದ 8ರವರೆಗೆ ಸಂಖ್ಯೆಗಳು ಅಂದರೆ 1 2 3 4 5 6 7 8 ಅನ್ನೋದನ್ನು ನಾವು ಎಂಟ್ರಿ ಮಾಡಬೇಕು. ಈಗ ನಾನು ಒಂದು ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಅನ್ನೋದನ್ನು. ಇಲ್ಲಿ ನಾನು ಯೂಸರ್ ನೇಮನ್ನು ಡೈಸ್ ಕೋಡ್ ಹಾಕಿ ಪಾಸ್ವರ್ಡನ್ನು ಕೊಟ್ಟು ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತೀನಿ. ಇದು ಸೈನ್ ಇನ್ ಆಗಲಿಲ್ಲ. ಮತ್ತು ನಾವು ಎರಡನೇ ಬಾರಿಯಲ್ಲಿ ಡೈಸ್ ಕೋಡ್ ಹಾಕಿ ಪಾಸ್ವರ್ಡನ್ನು ಹಾಕಿ ಪ್ರಯತ್ನ ಮಾಡಿದಾಗ ಓಪನ್ ಆಗುತ್ತೆ. ನೋಡಿ, ಇದು ಓಪನ್ ಆಯಿತು. ಇಲ್ಲಿ ಬಂದಾಗ ಏನು ಮಾಡ್ಬೇಕಂತಂದರೆ ಮ್ಯಾನೇಜ್ ಸ್ಟೂಡೆಂಟ್ನಲ್ಲಿ ಹೋಗಬೇಕು. ಹೋದಾಗ ಇಲ್ಲಿ BO ರಿಕ್ವೆಸ್ಟ್ ಫಾರ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಬಂದಿರುತ್ತೆ, ಅದನ್ನು ನೋಡ್ಕೊಳ್ಬೇಕು. ಇಲ್ಲಿ ನೋಡಿಕೊಂಡಾಗ ಎಷ್ಟು ವಿದ್ಯಾರ್ಥಿಗಳು 371J ಸಲುವಾಗಿ ನಿಮ್ಮ ಒಂದು ರಿಕ್ವೆಸ್ಟನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ 3 ವಿದ್ಯಾರ್ಥಿಗಳಿದೆ. ಅದನ್ನು ತಾವು SATS ನಂಬರನ್ನು ಬರ್ಕೊಂಡು ಏನು ಮಾಡ್ಬೇಕಂತಂದರೆ ಇಲ್ಲಿ ದಾಖಲಾತಿ ಅಂತಿದೆ ಮೇಲ್ಗಡೆ, BA ರಿಕ್ವೆಸ್ಟ್ ಫಾರ್ ಸ್ಟೂಡೆಂಟ್ ಡೀಟೇಲ್ಸ್ ಮೇಲೆ ದಾಖಲಾತಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ದಾಖಲಾತಿಯನ್ನು ಸೇರಿಸಿ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಏನೇನು ಇದೆ ಅಂತಕ್ಕಂಥದ್ದು ತಾವು ನೋಡಬೇಕು. ಇಲ್ಲಿ ಶಾಲೆ ಹೆಸರಿದೆ ಅಂದರೆ ಡೈಸ್ ಕೋಡ್ ಬಂದಿರುತ್ತೆ. ಸೊ ಇಲ್ಲಿ ದಾಖಲಾತಿ ಸಂಖ್ಯೆ ಹಾಕಬೇಕು, ದಾಖಲಾದ ವರ್ಷ, SATS ನಂಬರ್ ಹಾಕಬೇಕು, ವಿದ್ಯಾರ್ಥಿ ಹೆಸರು ಹಾಕಬೇಕು, ಲಿಂಗ, ಹುಟ್ಟಿದ ದಿನಾಂಕ, ವಿದ್ಯಾರ್ಥಿ ಆಧಾರ್ ಸಂಖ್ಯೆ, ತಂದೆ ಹೆಸರು, ತಾಯಿ ಹೆಸರು, ರಾಷ್ಟ್ರೀಯತೆ, ಧರ್ಮ, ಜಾತಿ, ಮಾತೃಭಾಷೆ, ಶಾಶ್ವತ ವಿಳಾಸ. ಇದು ಲಾಸ್ಟ್ ಅಟೆಂಡೆಡ್ ಸ್ಕೂಲ್, ಲಾಸ್ಟ್ ಸ್ಕೂಲ್ ಅಟೆಂಡೆಡ್ ಸ್ಕೂಲ್ ಕೇಳಿದೆ. ಆಮೇಲೆ ಲಾಸ್ಟ್ ಸ್ಕೂಲ್ ಅಟೆಂಡೆಡ್ ಸ್ಟ್ಯಾಂಡರ್ಡ್ ಕೇಳಿದೆ. ಆಮೇಲೆ ಲಾಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಲಾಸ್ಟ್ TC ನಂಬರ್ ಅಂದರೆ ಶಾಲೆ ಬಿಡುವಾಗ ಕೊಟ್ಟಿರ್ತಕ್ಕಂಥ TC ಸಂಖ್ಯೆ, ಡೇಟ್ ಆಫ್ ಲಾಸ್ಟ್ TC ಇಶ್ಯೂಡ್ ಅಂತಿದೆ. ಸ್ಟ್ಯಾಂಡರ್ಡ್ ಟು ವಿಚ್ ಅಡ್ಮಿಟ್ ಅಂದರೆ ಯಾವ ತರಗತಿಗೆ ದಾಖಲಾತಿ ಆಗಿದೆ ಅಂತಕ್ಕಂಥದ್ದು ಕೇಳುತ್ತೆ. ಇಲ್ಲಿ ನೋಡಿದಾಗ ಇಲ್ಲಿ ಹೈಸ್ಕೂಲ್ ಆಗಿತ್ತು ಅಂದರೆ 8 9 10 ಬಂದಿರುತ್ತೆ. ಅಲ್ಲಿ ಯಾವ ಒಂದು ತರಗತಿ ದಾಖಲಾಗಿದೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ ಬಂದುಬಿಟ್ಟು ಅಡ್ಮಿಷನ್ ಡೇಟ್ ಇದೆ, ಅಂದರೆ ಈ ಉದಾಹರಣೆಗೆ 8ನೇ ತರಗತಿ ದಾಖಲಾಗಿತ್ತಂದರೆ ಯಾವ ದಿನಾಂಕ ದಾಖಲಾಗಿದೆ ಅದನ್ನೆಲ್ಲ ಹಾಕಬೇಕು. ಆಮೇಲೆ ಕೆಳಗೆ ಬಂದುಬಿಟ್ಟು ಇಲ್ಲಿ ಮೀಡಿಯಮ್ ಇದೆ. ಆಮೇಲೆ ರೀಸನ್ ಫಾರ್ ಲಿವಿಂಗ್ ಅಂದರೆ ಶಾಲೆ ಬಿಡಲು ಕಾರಣ ಅಂತಿದೆ. ಇಲ್ಲಿ ಕಾರಣಗಳಷ್ಟು ಭಾಳ ಇದೆ, ಅದಕ್ಕಾಗಿ ಇಲ್ಲಿ ನೋಡ್ತಾ ಇದ್ದೀರಾ ಕಂಟಿನ್ಯೂ ಸ್ಟಡಿ, ಡಿಸ್ಕಂಟಿನ್ಯೂಡ್, ಫೇಲ್, ಡೆತ್, ಪಾಸ್ ಅಂತಕ್ಕಂಥದ್ದೇ. ಇದನ್ನು ಸೆಲೆಕ್ಟ್ ಮಾಡಬೇಕು. TC ನಂಬರ್ ಹಾಕಬೇಕು. ಆಮೇಲೆ ಡೇಟ್ ಆಫ್ ಇಶ್ಯೂಯಿಂಗ್ TC ಅಂತಕ್ಕಂಥದ್ದು, ಮೊಬೈಲ್ ನಂಬರು, ಮೀಡಿಯಮ್ಮು, ಸ್ಯಾಂಕ್ಷನ್
ಸಾರಿ ಸೆಕ್ಷನ್ ಅಂದರೆ ABC ಇರುತ್ತಲ್ಲ ಅದನ್ನು ನಮ್ಮಲ್ಲಿ ಸೆಕ್ಷನ್ಗಳಿದ್ದರೆ ಹಾಕಬೇಕು, ರಿಮಾರ್ಕ್ಸ್ ಯಾವುದೇ ಇದ್ದರೆ ಹಾಕಬೇಕು, ಇಲ್ಲ ಅಂದರೆ ಅದನ್ನು ಬಿಟ್ಟು ಬಿಡಬೇಕು. ಇನ್ನೊಂದು ಇಲ್ಲಿ ಸ್ಟಾರ್ ಮಾರ್ಕ್ ಇದೆ, ಸ್ಟಾರ್ ಮಾರ್ಕ್ ಇದೆ ಮ್ಯಾಂಡೇಟರಿ ಅಂದರೆ ಕಡ್ಡಾಯಗಳನ್ನು ಹಾಕಬೇಕು. ಯಾವ ಸ್ಟಾರ್ ಮಾರ್ಕ್ ಇಲ್ಲ ಅದನ್ನು ಹಾಕಲಿಲ್ಲ ಅಂದರೆ ನಡೀತೆ, ಆದರೆ ಇಲ್ಲಿ ರೆಡ್ ಕಲರ್ನಲ್ಲಿ ಸ್ಟಾರ್ ಮಾರ್ಕ್ ಇದೆ, ದಟ್ ಈಸ್ ಮ್ಯಾಂಡೇಟರಿ, ಇದನ್ನು ಹಾಕಲೇಬೇಕು. ಈಗ ನಾವು ಒಂದನ್ನು ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನು. ದಾಖಲಾತಿ ಸಂಖ್ಯೆ ಬಂದುಬಿಟ್ಟು 25 ಇದೆ. ಆಮೇಲೆ ದಾಖಲಾದ ವರ್ಷ 2021-22 ಅಂತಿದೆ, ಇಲ್ಲಿ ಮಾಡ್ಕೋಬೇಕು 2021-22. SATS ಸಂಖ್ಯೆ ಹಾಕಬೇಕು. ಸೊ ಹಾಕಿ ನೆಕ್ಸ್ಟ್ ಸ್ಟೂಡೆಂಟ್ ಹೆಸರು ಮೇಲೆ ಬಂದುಬಿಟ್ಟಾಗ ಇಲ್ಲಿ SATS ನಂಬರ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಕೆಲವೊಂದು ಮಾಹಿತಿಗಳು ತೆಗೆದುಕೊಳ್ಳುತ್ತೆ. ಇದೇನಂತಂದರೆ ವಿದ್ಯಾರ್ಥಿ ಹೆಸರು ತೆಗೆದುಕೊಳ್ಳುತ್ತೆ, ಆಮೇಲೆ ಹುಟ್ಟಿದ ದಿನಾಂಕ, ತಂದೆ ಹೆಸರು ಮತ್ತು ತಾಯಿ ಹೆಸರು ಆಟೋಮೆಟಿಕ್ಕಾಗಿ ಅದು ತೆಗೆದುಕೊಳ್ಳುತ್ತೆ. ಈಗ ಜೆಂಡರ್ ಬಂದುಬಿಟ್ಟು ತಾವು ಸೆಲೆಕ್ಟ್ ಮಾಡಬೇಕು. ಜೆಂಡರ್ ಬಂದುಬಿಟ್ಟು ಗಂಡು, ಬಾಯ್, ಹುಟ್ಟಿದ ದಿನಾಂಕ ಹಾಕಿದ್ದೀವಿ. ಈಗ ಆಧಾರ್ ನಂಬರ್ ಇದ್ದರೆ ಹಾಕಬೇಕು, ಇಲ್ಲ ಆದರೆ ಇದನ್ನು ಮ್ಯಾಂಡೇಟರಿ ಅಲ್ಲ, ನನ್ನ ಹತ್ರ ಇದೆ, ನಾನು ಹಾಕ್ತಾಯಿದ್ದೀನಿ. ರಾಷ್ಟ್ರೀಯತೆಯನ್ನು ಹಾಕಬೇಕು, ಸೆಲೆಕ್ಟ್ ಮಾಡಬೇಕು ಇಂಡಿಯನ್, ಧರ್ಮ ಹಿಂದೂ. ಇಲ್ಲಿ ಜಾತಿಯಲ್ಲಿ ಇಷ್ಟು ಬಹಳಷ್ಟಿದೆ, ಆ ಜಾತಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು. ನಿಮಗೆ ಇಲ್ಲಿ ಜಾತಿ ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಒಂದು ಎರೋ ಮಾರ್ಕ್ ಅದರ ಮೇಲೆ ಕ್ಲಿಕ್ ಮಾಡ್ತಾ ಹೋದಾಗ ನಿಮಗೆ ಜಾತಿ ಸಿಗುತ್ತೆ. ಕ್ಲಿಕ್ ಮಾಡಿದ್ದೀನಿ. ಮಾತೃಭಾಷೆ ಕನ್ನಡ. ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಹಾಕಬೇಕು, ಇಲ್ಲ ಆದರೆ ಮ್ಯಾಗ್ನಿಟರಿ ಇಲ್ಲ. ಇದನ್ನು ನನ್ನ ಹತ್ರ ಇದೆ, ಪರ್ಮನೆಂಟ್ ಅಡ್ರೆಸ್ನ ಹಾಕ್ತೀನಿ. ಇಲ್ಲಿ ಪರ್ಮನೆಂಟ್ ಶಾಶ್ವತ ವಿಳಾಸನ ಹಾಕಿದ್ದೀನಿ. ಆಮೇಲೆ ಇದನ್ನು ನನಗೆ ಗೊತ್ತಿಲ್ಲ, ಲಾಸ್ಟ್ ಸ್ಕೂಲ್ ಅಟೆಂಡೆಡ್ ಡೈಸ್ ಕೊಡು, ಅದು ಮಾಹಿತಿಯನ್ನು ಕೊಟ್ಟಿದ್ದಿಲ್ಲ, ಅದು ಹಾಕಿಲ್ಲ. ಇಲ್ಲಿ ಲಾಸ್ಟ್ ಇದೇನು ಮ್ಯಾಂಡೇಟರಿ ಇಲ್ಲ ಇಷ್ಟೆಲ್ಲ. ಇಲ್ಲಿ ಸ್ಟ್ಯಾಂಡರ್ಡ್ ಟು ವಿಚ್ ಅಡ್ಮಿಟೆಡ್ ಅಂದರೆ ಯಾವ ತರಗತಿಯ ದಾಖಲಾತಿಯನ್ನು ಆಗಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, 9ನೇ ತರಗತಿಯ ದಾಖಲಾಗಿದೆ. ಆಮೇಲೆ ನೆಕ್ಸ್ಟ್ ಅಡ್ಮಿಷನ್ ಡೇಟನ್ನು ಕೇಳಿದೆ. ಇಲ್ಲಿ ಡೇಟ್ ಆಫ್ ಅಡ್ಮಿಷನ್ ಮಂತ್ ಇದೆ, ಆಮೇಲೆ ದಿನಾಂಕ ಬರುತ್ತೆ, ಮೊದಲು ಮಂತ್ ಇದೆ. ಇಲ್ಲಿ 5/6 6ನೇ ತಿಂಗಳಿದೆ, 5ನೇ ತಾರೀಕು. ಆಮೇಲೆ 2021. ಸೊ ಇಲ್ಲಿ ಡೇಟ್ ಆಫ್ ಅಡ್ಮಿಷನ್ ಹಾಕಿದ್ದೀನಿ. ಇಲ್ಲಿ ಸ್ಟ್ಯಾಂಡರ್ಡ್ ಯಾವ ತರಗತಿ ದಾಖಲೆ ಅಂತ ಹಾಕಿದ್ದೀನಿ. ಇಲ್ಲಿ ಮೀಡಿಯಮ್ ಕನ್ನಡ ಅಂತ ಹಾಕಿದ್ದೀನಿ. ಇಷ್ಟಾದ ನಂತರ ಏನು ಮಾಡಬೇಕಂತಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೇವ್ ಅಂತಿದೆ, ಅಥವಾ ಮತ್ತೇನಾದರೂ ಸೇವ್ ಮಾಡೋ ನಂತರ ರೀಸೆಟ್ ಮಾಡಬೇಕಾದ್ರೆ ಮತ್ತೆ ಅದನ್ನು ರೀಸೆಟ್ ಮಾಡ್ಬೋದು. ಈಗ ನಾನು ಸೇವ್ ಅಂಥೇಳಿ ಕ್ಲಿಕ್ ಮಾಡ್ತೀನಿ. ಸೊ ಈಗ ಏನಾಯ್ತಂದರೆ ಸೇವ್ ಆಗ್ತದೆ. ಈಗ ಮುಂದಿನ ಸ್ಟೆಪ್ ಏನಂತಂದರೆ ಮತ್ತೆ ಇಲ್ಲೇ ದಾಖಲಾತಿಯಲ್ಲಿ ಬಂದುಬಿಟ್ಟು ಇಲ್ಲಿ SATS ನಂಬರ್ ಹಾಕಿ ಮತ್ತೆ ನಾವು ಹುಡುಗನ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇಲ್ಲಿ SATS ನಂಬರ್ ಆದರೂ ಹಾಕ್ಬೋದು, ಅಥವಾ ಹೆಸರನ್ನಾದರೂ ಬರೆದು ಇಲ್ಲಿ ಹುಡುಕನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲ ಪ್ಲೀಸ್ ವೇಟ್ ಸರ್ಚಿಂಗ್ ಸ್ಟೂಡೆಂಟ್ ಅಂತ ಬಂದಿರುತ್ತೆ. ಸೊ ಇಲ್ಲಿ ಈಗ ನಾವು ಮಾಹಿತಿಯನ್ನು ಹಾಕಿದ್ದೀವಿಲ್ಲ, ಯಾವ ವಿದ್ಯಾರ್ಥಿ ಮಾಹಿತಿನ ಹಾಕಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಬಂದುಬಿಟ್ಟು ಇದನ್ನು ಈ ಕಡೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ರಥ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ವ್ಯೂ ಅಂತಾರೆ ಅದು ಮಾಹಿತಿಯನ್ನು ನೋಡ್ಬೋದು, ಅಥವಾ ಏನಾದರೂ ಸೇವ್ ಆದಾಗ ತಪ್ಪಾದರೆ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿ ನಾವು ಎಡಿಟ್ ಮಾಡ್ಬೋದು. ಮತ್ತು ಈಗ ನಾವು ಕೊನೆ ಹಂತ ಅಂದರೆ ಅಪ್ರೂವ್ ಮಾಡಬೇಕು. ಇಲ್ಲಿ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಹೇಳುತ್ತೆ, ಅಪ್ರೂವ್ಡ್ ವಿವೋ ಕ್ಯಾನ್ ಆಕ್ಸೆಸ್ ದಿ ಡಾಟಾ, ಎಡಿಟ್ ಮಾಡಿಫೈ ಡಾಟಾ ಇಸ್ ನಾಟ್ ಅಲೋ. ಅಂದರೆ ಇದು ವಿವೋ ಲಾಗಿನ್ನಲ್ಲಿ ಏನು ಮಾಡಿದ್ರೆ ಎಕ್ಸೆಸ್ ಮಾಡೋದಾದರೆ ಮಾಡಿಫೈ ಮಾಡಲಿಕ್ಕೆ ಅಲೋ ಇಲ್ಲ ಅಂತಕ್ಕಂಥದ್ದು. ಎಸ್ ಅಪ್ರೂವ್ ಅನ್ಬೇಕು. ಸಬ್ಮಿಟೆಡ್ ಅಪ್ರೂವ್ ಅಂತ ಬರುತ್ತೆ, ಓಕೆ ಅಂತ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದಾದ ನಂತರ ಏನು ಮಾಡ್ಬೇಕಂತಂದರೆ ಇಲ್ಲಿ ಮ್ಯಾನೇಜ್ ಸರ್ಟಿಫಿಕೇಟ್ ಮೇಲೆ ಬರಬೇಕು. ಇಲ್ಲಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಪ್ರಮಾಣ ಪತ್ರ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು.
ಈಗ ನಾವು 371J ಸಲುವಾಗಿ ಇದನ್ನು ಮಾಹಿತಿಯನ್ನು ಕೊಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಹೆಸರನ್ನು ಯಾರ್ದನ್ನು ಕೊಡಬೇಕಂತ 371J ಅಂತ ಪ್ರಮಾಣ ಪತ್ರವನ್ನು ಆ ಹುಡುಗನ SATS ನಂಬರ್ ಹಾಕಬೇಕು. ಮತ್ತೆ ನಾನು ಇಲ್ಲಿ ಆ ಹುಡುಗನ SATS ನಂಬರ್ ಹಾಕ್ತೀನಿ. ಸೊ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತಲ್ಲ, ಆ ಪ್ರಿವ್ಯೂನದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಿಂಟ್ ಅಂತ ಬರುತ್ತೆ. ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ಯಾವ ಕ್ಲಾಸ್ ಅಂತಂದರೆ 9th ಕ್ಲಾಸ್ ಇದ್ದಾಗ ಮಾತ್ರ ನಾವು 370Gಯನ್ನು ಕೊಡ್ತೀವಿ. ಹಾಗಾಗಿ 10th ಕ್ಲಾಸನ್ನು ಸರ್ಚ್ ಮಾಡಬೇಕು. 9th ಮಾಡಿದಾಗ ಅದು ಕಂಪ್ಲೀಟಾಗಿ ಅಪ್ಲಿಕೇಶನ್ ಬರೋದಲ್ಲ. 10th ಸೆಲೆಕ್ಟ್ ಮಾಡ್ತೀನಿ, ಮಾಡಿ ಪ್ರಿಂಟ್ ಅಂತ ಕೊಡ್ತೀನಿ ನಾನು. ಸೊ ಈ ರೀತಿ ಅನುಬಂಧ ಸಿ ಅಂದರೆ ಅನೆಕ್ಸರ್ ಸಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ಏನೇನೆಲ್ಲ ಮಾಹಿತಿ ಬೇಕು ಅನೆಕ್ಸರ್ ಸಿ ಸಲುವಾಗಿ ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಹೆಸರು ಅಂದರೆ HM ಅವ್ರ ಹೆಸರು, ಸಂಸ್ಥೆ ಮುಖ್ಯಸ್ಥರ ಸಹಿ ಮಾಡಬೇಕು, ಆಮೇಲೆ ಸ್ಥಳ ಮತ್ತು ದಿನಾಂಕ ಹಾಕಬೇಕು. ಇದನ್ನು ಪ್ರಿಂಟ್ ತೆಕ್ಕೊಂಡು ಸಹಿ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದಾಗ ಅದೇನಿಗೆ ಬರುತ್ತೆ ಅಂದರೆ BO ಲಾಗಿನವ್ರಿಗೆ ಬರುತ್ತೆ. ಅಲ್ಲಿ BO ಲಾಗಿನವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿದಾಗ ಅದು ಆ ವಿದ್ಯಾರ್ಥಿ ಯಾವ PUC ಕಾಲೇಜಲ್ಲಿ ಓದ್ತಾ ಇರ್ತಾನೆ ಆ ಸ್ಕೂಲಿನ ಆ ಕಾಲೇಜಿನ ಲಾಗಿನ್ ಹೋಗುತ್ತೆ. ಅವ್ರೇನು ಮಾಡ್ತಾರೆ ಅದನ್ನು ತೆಗೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಸೊ ಈ ರೀತಿಯಾಗಿ ನಾವು 371J ಅನೆಕ್ಸರ್ ಸಿ ಸಲುವಾಗಿ ನಾವು ಈ ಒಂದು ಪೈಲಟ್ ಪ್ರೋಗ್ರಾಮ್ನಲ್ಲಿ ಮಾಹಿತಿಯನ್ನು ಯಾವ ರೀತಿ ನಾವು ತುಂಬಿ ಅಪ್ಲೋಡ್ ಮಾಡುವುದನ್ನು ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿರ್ತಕ್ಕ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೊಡಿ ಅಂತಕ್ಕಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ. ಅಂದರೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಈ ಒಂದು 371J ಫಾರ್ಮನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್.